ಕೋಟಿ ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹಣ ಹೂಡಿಕೆ ಮಾಡಿದ್ದವರ ಎದೆಯಲ್ಲಿ ಈಗ ಢವಢವ ಶುರುವಾಗಿದೆ. ಕೋಟಿ ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಣ ಹೂಡಿಕೆ ಮಾಡಿದ್ದವರ ಎದೆಯಲ್ಲಿ ಈಗ ಢವಢವ. ತನಿಖೆ ಚುರುಕು, ಹೂಡಿಕೆದಾರರ ಎದೆಯಲ್ಲಿ ಬಿರುಕು. ಈಗ ಹೂಡಿಕೆಗಿಂತ ಹೆಚ್ಚಿನ ಲಾಭ ಪಡೆದವರಲ್ಲಿ ನಡುಕ ಶುರುವಾಗಿದೆ. ಡಿಐಜಿ ಭೀಮಾಶಂಕರ್ ಮಾರ್ಗದರ್ಶನದಲ್ಲಿ ತನಿಖೆ ಚುರುಕು. ನೀಲನ್ ಅವರ ಮೇಲೆ ನಂಬಿಕೆ, 35,000 ಜನ ಹೂಡಿಕೆ ಮಾಡಿದ್ದಾರೆ. ಅಕ್ಯುಮನ್ ಆಪ್ನಲ್ಲಿ 35,000 ಜನ ಹಣ ಹೂಡಿಕೆ. ಪರಿಶೀಲನೆ ನಡೆಸುತ್ತಿರುವಂತಹ ಡಿಐಜಿ ಭೀಮಾಶಂಕರ್ ಅಂಡ್ ಟೀಮ್. ಹಣ ವರ್ಗಾವಣೆಯಾಗಿರುವ ಬಗ್ಗೆ ಮನಿ ಶೀಟ್ ಪರಿಶೀಲನೆ. ನೀಲನ್ ಅವರಷ್ಟೇ ಅಲ್ಲ, ಹೂಡಿಕೆದಾರರಿಗೂ ಸಂಕಷ್ಟ. ಹೂಡಿಕೆಗಿಂತ ಹೆಚ್ಚಿನ ಹಣ ಪಡೆದಿದ್ದರೂ ವಾಪಸ್. ಸಿಐಡಿಯಿಂದ ಸತತ 7 ದಿನದಿಂದ ನೀಲನ್ ಅವರ್ ವಿಚಾರಣೆ ನಡೀತಾ ಇದೆ. ಕೋಟಿ ಕೋಟಿ ರೂಪಾಯಿ ವಂಚನೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬೆಳಗಾವಿಯ ಶಿವಂ ಅಸೋಸಿಯೇಟ್ನಿಂದ ವಂಚನೆ ಆರೋಪ ಪ್ರಕರಣಕ್ಕೆ ಸಿಕ್ಕಿರುವಂತಹ ಬಿಗ್ ಟ್ವಿಸ್ಟ್. ಕೇವಲ ಹಣ ಪಡೆದುಕೊಂಡಿರೋರಿಗೆ ಅಷ್ಟೇ ಅಲ್ಲ, ಹಣ ಹೂಡಿಕೆ ಮಾಡಿದವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಈಗ. ಯಾಕಂತ ಅಂದರೆ, ಹೂಡಿಕೆ ಮಾಡಿದಂಥ ಹಣ ಈಗಾಗಲೇ ತೆಗೆದುಕೊಂಡು ಬಿಟ್ಟಿರ್ತಾರೆ, ಅದಕ್ಕಿಂತ ಹೆಚ್ಚಿನ ಹಣವನ್ನು ತೆಗೆದುಕೊಂಡು ಬಿಟ್ಟಿರ್ತಾರೆ. ಏನಂತ ಅಂದರೆ, 1 ಲಕ್ಷಕ್ಕೆ ನಾನು 3% ನನಗೆ ಹಣ ಕೊಡ್ತೀನಿ, ರಿಯಲ್ ಎಸ್ಟೇಟು ಅದು ಇದು ಅಂತೆಲ್ಲ ಹೇಳಿ ಹಣವನ್ನು ಹೂಡಿಕೆ ಮಾಡಿಸ್ಕೊಂಡಂಥ ಶಿವಕುಮಾರ್ ನೀಲನ್ ಅವರ್. ಸೊ ಹೀಗಾಗಿ ಈಗಾಗಲೇ ಹೂಡಿಕೆ ಮಾಡಿರ್ತಾರಲ್ಲ, ಅವರಿಗೆ ಅಷ್ಟು ಹಣ ಈಗಾಗಲೇ ಸಿಕ್ಕಿಬಿಟ್ಟಿರುತ್ತೆ. ಅದಾದ ಮೇಲೂ ಕೂಡ ಹೆಚ್ಚಿನ ಹಣ ಹೋಗಿರುತ್ತೆ ಅಲ್ವಾ. ಈ ವಿಚಾರದಲ್ಲಿ ಈಗ ತನಿಖೆ ಶುರುವಾಗುವಂಥದ್ದು. ಡಿಐಜಿ ಭೀಮಾಶಂಕರ್ ಗುಳೇದ್ ಮಾರ್ಗದರ್ಶನದಲ್ಲಿ ತನಿಖೆ ನಡೀತಾ ಇದೆ. ಶಿವಾನಂದ ನೀಲನ್ ಅವರ್ ನಂಬಿ 35,000 ಜನ ಹೂಡಿಕೆ ಮಾಡಿದ್ದಾರೆ. ಆ ಹೂಡಿಕೆಯ ಮೊತ್ತ 44,600 ಕೋಟಿ ಅಲ್ಲ, 2,000 ಕೋಟಿಗೂ ಅಧಿಕ.